ಸಾಯಿರಾಮ್ ಆತ್ಮ ಬಂಧುಗಳೇ, ಈ ದಿವಸ ಗಿಲ್ಟ್ ಅಥವಾ ಪಶ್ಚಾತ್ತಾಪ ಎನ್ನುವ ಒಂದು ಭಾವನೆಯ ಬಗ್ಗೆ ನಾವು ಮಾತನಾಡೋಣ. ಹಾಗೆ ಗೈಡೆಡ್ ಮೆಡಿಟೇಷನ್ನ ಮಾಡೋಣ. ಪಶ್ಚಾತ್ತಾಪ ಮನೋಭಾವನೆ ಅನ್ನುವುದು ತುಂಬ ಕೆಲಸ್ತರವಾದ ಮನೋಭಾವನೆ. ಇದು ನಮ್ಮ ಆರೋಗ್ಯಕ್ಕೆ ಖಂಡಿತವಾಗಿಯೂ ಒಳ್ಳೆಯದಲ್ಲ. ಕೆಲವೊಮ್ಮೆ ಕೆಲವು ಸಂದರ್ಭಗಳಿಗೆ ಅನುಗುಣವಾಗಿ ಮಾಡುವ ತಪ್ಪುಗಳು ನಮ್ಮಲ್ಲಿ ಪಾಪ ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ತಪ್ಪುಗಳು ಆಗುತ್ತದೆ ಹಾಗೂ ಆ ಪಶ್ಚಾತ್ತಾಪದ ಭಾವನೆ ಬಹಳಷ್ಟು ಜನರಲ್ಲಿ ಬಂದೇ ಬರುತ್ತದೆ. ಇದನ್ನು ಅದೇ ಸಮಯದಲ್ಲಿ ಸರಿ ಮಾಡಿಕೊಂಡು ಮುಂದೆ ಹೋಗುವುದು ಅತ್ಯಂತ ಉತ್ತಮ. ಹಾಗಾಗಿ ಈ ದಿನದ ಮೆಡಿಟೇಷನ್ನಲ್ಲಿ ನಾವು ಹೇಗೆ ಗಿಲ್ಟನ್ನು ತೆಗೆಯಬಹುದು ಅನ್ನುವಂಥದ್ದನ್ನು ಕಲಿಯೋಣ. ಇದನ್ನು ಸತ್ಯಸಾಯಿ ಡಿವೋಟಿಯಾದ ಫಿಲಿಸ್ ಕ್ರಿಸ್ಟಲ್ ಎನ್ನುವ ಒಂದು ಮಹಿಳೆ ಕಂಡುಹಿಡಿದಿದ್ದು, ಬಹಳಷ್ಟು ಜನ ಇದರ ಉಪಯೋಗವನ್ನು ಕಂಡುಕೊಂಡಿದ್ದಾರೆ. ಹಾಗಾದರೆ ಇವಾಗ ಕಣ್ಣುಗಳನ್ನು ಮುಚ್ಚಿ ಆರಾಮವಾಗಿ ಉಸಿರಾಡಿ, ಮುಖದಲ್ಲಿ ಸಣ್ಣ ಮಂದಹಾಸ, ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ದಿವಸ ನಾನು ನನ್ನಲ್ಲಿ ಇರುವ ಯಾವುದಾದರೂ ಪಶ್ಚಾತ್ತಾಪದ ಮನೋಭಾವನೆಯನ್ನು ಹೊರಗೆ ಹಾಕಲು ಸಿದ್ಧಳಿದ್ದೇನೆ ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಾ ಮೊದಲಿನ 3 ಓಂ. ಮನಸ್ಸು ಹಗುರವಾಗುತ್ತಿದೆ. ಊಹಿಸಿಕೊಳ್ಳಿ, ಒಂದು ಕಪ್ಪನೆಯ ರಬ್ಬರಿಂದ ಮಾಡಿರುವಂತಹ ವೆಟ್ ಸೂಟನ್ನು ನೀವು ನಿಮ್ಮ ದೇಹದ ಮೇಲೆ ಹಾಕಿಕೊಂಡಿದ್ದೀರಿ. ಇದು ಬಹಳ ಅಹಿತಕರವಾಗಿ ನಿಮಗೆ ಅನಿಸುತ್ತಿದೆ. ಇದರಲ್ಲಿ ನಿಮಗೆ ಸಂತೋಷವಿಲ್ಲ. ಇದನ್ನು ನಿಮಗೆ ತೆಗೆದುಹಾಕಬೇಕು. ಈಗ ನಿಮ್ಮ ಹೈಯರ್ ಕಾನ್ಷಿಯಸ್ ಅಥವಾ ನೀವು ನಂಬಿದ ದೇವರಲ್ಲಿ ಕೇಳಿಕೊಳ್ಳಿ, ನನ್ನಲ್ಲಿ ಯಾವ ಗಿಲ್ಟ್ ಭಾವನೆ ಇದೆ, ಯಾವುದಾದರೂ ಒಂದು ವಿಷಯದಲ್ಲಿ ನನಗೆ ಪಶ್ಚಾತ್ತಾಪದ ಭಾವನೆ ಮೂಡಿರಬಹುದು. ಪ್ಲೀಸ್ ಶೋ ಮೀ, ನನಗೆ ತೋರಿಸಿ. ದೇವರಲ್ಲಿ ಕೇಳಿಕೊಳ್ಳಿ. ಎಸ್, ಈಗ ಆ ಅಹಿತಕರವಾದ ಘಟನೆ ನಿಮ್ಮಲ್ಲಿ ಯಾವ ಭಾವನೆಯನ್ನು ತರುತ್ತಿದೆ, ಆ ಗಿಲ್ಟ್
ನಿಮಗೆ ಎಷ್ಟು ಇಂಟೆನ್ಸಿಟಿಯಲ್ಲಿದೆ. ನಿಮ್ಮ ದೇಹದಲ್ಲಿ ಕೆಲವೊಂದು ಭಾಗದಲ್ಲಿ ಹಿಡಿತವೆನಿಸಬಹುದು. ನೋಡಿಕೊಳ್ಳಿ. ಈ ಪಶ್ಚಾತ್ತಾಪ, ಗಿಲ್ಟ್ ನಿಮಗೆ ಹೇಗೆ ಅನಿಸುತ್ತಿದೆ? ಅದನ್ನು ಪರೀಕ್ಷಿಸಿ. ನಿಮ್ಮ ಮನಸ್ಸಿನಲ್ಲಾಗುವ ಬದಲಾವಣೆ, ದೇಹದಲ್ಲಾಗುತ್ತಿರುವ ಬದಲಾವಣೆಯನ್ನು ಅನುಭವಿಸಿ, ಪರೀಕ್ಷಿಸಿ, ಒಪ್ಪಿಕೊಳ್ಳಿ. ಇದಕ್ಕೆ ಯಾವ ಹಿಂಜರಿಕೆ ಬೇಡ. ಪ್ರತಿಯೊಬ್ಬರೂ ತಪ್ಪು ಮಾಡುತ್ತಾರೆ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಓಕೆ. ಹೌದು, ನನ್ನಿಂದ ತಪ್ಪಾಗಿದೆ. ಆ ಬಗ್ಗೆ ನನಗೆ ಪಶ್ಚಾತ್ತಾಪವಿದೆ ಹಾಗೂ ಆ ಗಿಲ್ಟನ್ನು ನಾನಿವತ್ತು ಹೊರಗೆ ಹಾಕಲು ಸಿದ್ಧನಿದ್ದೇನೆ. ಭಾವನೆಗಳನ್ನು ಪರೀಕ್ಷಿಸಿ. ಈಗ ಆ ವೆಟ್ ಸೂಟ್ ನಿಮಗೆ ತುಂಬಾ ಟೈಟ್ ಫೀಲ್ ಆಗುತ್ತಿದೆ. ಹಾಗಾಗಿ ನೀವು ಅದನ್ನು ತೆಗೆಯುವ ಸಮಯ. ನೀವು ನಂಬಿರುವ ಶಕ್ತಿಯಲ್ಲಿ ಕೇಳಿ, ಈ ಸೂಟನ್ನು ನನ್ನಿಂದ ತೆಗೆಯಬೇಕಾಗಿದೆ. ಯಾವ ಆಯುಧವನ್ನು ನಾನಿದಕ್ಕೆ ಉಪಯೋಗಿಸಿ ಈ ಸೂಟನ್ನು ಕಟ್ ಮಾಡಬಹುದು ಅಥವಾ ಸಂಪೂರ್ಣವಾಗಿ ಇದನ್ನು ತೆಗೆಯಬಹುದು? ಬೆಂಕಿಯ ಸಹಾಯದಿಂದ ಅಥವಾ ಆ್ಯಸಿಡ್ನ ಸಹಾಯದಿಂದ ಇದನ್ನು ಸುಡಬಹುದೇ? ನಿಮ್ಮ ಹೈಯರ್ ಸೆಲ್ಫಲ್ಲಿ ಕೇಳಿಕೊಳ್ಳಿ. ಅದನ್ನು ಕಟ್ ಮಾಡಿ ಅಥವಾ ಸಂಪೂರ್ಣವಾಗಿ ತೆಗೆಯಿರಿ. ಅಥವಾ ಪೀಲ್ ಮಾಡಿದ ಹಾಗೆ ಕೂಡ ನಿಮಗೆ ಭಾಸವಾಗಬಹುದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ನಿಮ್ಮ ಬ್ಲ್ಯಾಕ್ ಸೂಟ್ ಇವಾಗ ನಿಮ್ಮ ದೇಹದಲ್ಲಿಲ್ಲ. ನಿಮ್ಮೆದುರು ಬೆಂಕಿ ಬಂದಿದೆಯೇ ಅಥವಾ ಯಾವುದಾದರೂ ಆ್ಯಸಿಡ್ ಬಂದಿದೆಯೇ ಗಮನಿಸಿ. ಅಥವಾ ನಿಮಗೆ ಇನ್ಯಾವುದೋ ಫಾರ್ಮಲ್ಲಿ ಕೂಡ ಅದನ್ನು ಹೇಗೆ ಡಿಸ್ಟ್ರಾಯ್ ಮಾಡಬೇಕು ಎಂದು ಕಾಣಿಸಿರಬಹುದು. ಅದೇ ರೀತಿಯಲ್ಲಿ ಆ ಕಂಪ್ಲೀಟ್ ಸೂಟನ್ನು ಯಾವುದೇ ಒಂದು ಪೀಸ್ ಬಿಡದಂತೆ ಡಿಸ್ಟ್ರಾಯ್ ಮಾಡಿ. ನಿಮ್ಮ ಕಣ್ಣೆದುರಿಗೆ ಅದು ಕ್ಲಿಯರ್ ಆಗುತ್ತಿದೆ. ಬೆಂಕಿಯಲ್ಲಾದರೆ ಅದು ಸುಟ್ಟು ಹೋಗುತ್ತಿದೆ, ಅಲ್ಲಿ ಏನೂ ಉಳಿದಿಲ್ಲ. ಎಸ್, ನೀವು ಫ್ರೀ ಆಗುತ್ತಾ ಇದ್ದೀರಿ. ಐ ಆಮ್ ಬಿಕಮಿಂಗ್ ಫ್ರೀ. ಐ ಡೋಂಟ್ ಹ್ಯಾವ್ ಎನಿ ಗಿಲ್ಟ್ ನೌ. ನನ್ನಲ್ಲಿ ಯಾವುದೇ ಪಾಪ ಪ್ರಜ್ಞೆಯ ಭಾವನೆ ಉಳಿದಿಲ್ಲ. ನಾನು ಎಲ್ಲವನ್ನು ದೇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ನಾನೀಗ ಲೈಟ್ ಫೀಲ್ ಮಾಡುತ್ತಿದ್ದೀನಿ. ಎಸ್, ನಾನೀಗ ಆರಾಮವಾಗಿದ್ದೇನೆ. ನಾನೀಗ ಆರಾಮವಾಗಿದ್ದೇನೆ. ಅಲ್ಲಿ ಯಾವ ಶೇಷವೂ ಉಳಿದಿಲ್ಲ. ಈಗ ನೀವು ಫ್ರೀ ಆಗಿದ್ದೀರಿ.
ಯಾವುದಾದರೂ ಒಂದು ನೀರಿರುವ ಜಾಗ, ಸಮುದ್ರವಾಗಬಹುದು, ಹೊಳೆಯಾಗಿರಬಹುದು, ಕೆರೆಯೇ ಆಗಿರಬಹುದು. ನೀವು ಅಲ್ಲಿಗೆ ಹೋಗುತ್ತಿದ್ದೀರಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೀರಿನ ಮೂಲವನ್ನು ತೋರಿಸುತ್ತಿದೆ. ಇಲ್ಲೊಮ್ಮೆ ಸ್ನಾನವನ್ನು ಮಾಡಿ ಸಂಪೂರ್ಣವಾಗಿ ಮುಳುಗಿ ಇನ್ನು ಯಾವುದೇ ರೀತಿಯ ಪಾಪ ಪ್ರಜ್ಞೆ ನನ್ನಲ್ಲಿ ಉಳಿದುಕೊಂಡಿದ್ದರೆ ಈ ನೀರಿನಲ್ಲಿ ಅದು ಹರಿದು ಹೋಗುತ್ತಿದೆ. ನಾನು ನನ್ನನ್ನು ಫ್ರೀ ಮಾಡಿಕೊಳ್ಳುತ್ತಿದ್ದೇನೆ. ನಾನು ನನಗೋಸ್ಕರ ನನ್ನನ್ನು ಫ್ರೀ ಮಾಡಿಕೊಳ್ಳುತ್ತಿದ್ದೇನೆ. ನನ್ನಲ್ಲಿ ಯಾವುದೇ ಪಾಪ ಪ್ರಜ್ಞೆ ಇಲ್ಲ. ಪರಿಸ್ಥಿತಿಗಳ ವಶಕ್ಕಾಗಿ ನಾನು ತಪ್ಪುಗಳನ್ನು ಮಾಡಿರಬಹುದು. ಒಪ್ಪಿಕೊಂಡಿದ್ದೇನೆ, ತಿದ್ದಿಕೊಂಡಿದ್ದೇನೆ, ಬಿಟ್ಟಿದ್ದೇನೆ. ನನ್ನನ್ನು ನಾನು ಸ್ವಾತಂತ್ರ್ಯಗೊಳಿಸಿಕೊಂಡಿದ್ದೇನೆ. ಈ ಪ್ರಕ್ರಿಯೆಗೆ ಸಹಾಯ ಮಾಡಿದ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಹೈಯರ್ ಕಾನ್ಷಿಯಸ್ಗೆ ಕೃತಜ್ಞತೆಯನ್ನು ಹೇಳಿ ಈಗ ಹಾಗೆಯೇ ಮುಂದೆ ಹೋಗುತ್ತಿದ್ದೀರಿ. ಅಲ್ಲಿ ಸೂರ್ಯನ ಬೆಳಕು ನಿಮ್ಮ ದೇಹವನ್ನು ಸ್ಪರ್ಶಿಸುತ್ತಿದೆ. ಎಂತಹ ಸಂತೋಷ! ಮುಂದೆ ಹೋಗುತ್ತಾ ಹೋಗುತ್ತಾ ನಿಮ್ಮಲ್ಲಿ ಒಂದು ಕಾಸ್ಮಿಕ್ ಟ್ರೀ ಕಾಣಿಸುತ್ತಿದೆ. ಅದರ ಹತ್ತಿರ ಹೋಗಿ ಅಲ್ಲಿ ನಿಮಗಾಗಿ ಒಂದು ಬಟ್ಟೆ ಇದೆ, ಒಂದು ಡ್ರೆಸ್ ಇದೆ. ಈಗ ಆ ಗಿಲ್ಟ್ ಸೂಟ್ನ ಬದಲಿಗೆ ನೀವು ಈ ವಸ್ತ್ರವನ್ನು ಧರಿಸುತ್ತಿದ್ದೀರಿ. ಶುಭ್ರವಾದ ದೈವಿಕವಾದ ವಸ್ತ್ರ. ನಿಮಗೆ ಅದನ್ನು ಹಾಕಿಕೊಂಡ ಕೂಡಲೇ ಸ್ವಚ್ಛಂದವೆನಿಸುತ್ತಿದೆ. ಇದು ಕಾಸ್ಮಿಕ್ ವಸ್ತ್ರವಾಗಿದೆ. ಈಗ ಸಂತೋಷದಿಂದ ವಾಪಸ್ ಬರುತ್ತಿದ್ದೀರಿ. ನಿಮ್ಮ ಹೈಯರ್ ಕಾನ್ಷಿಯಸ್ಸಿಗೆ ಥ್ಯಾಂಕ್ ಯು ಅನ್ನು ಹೇಳಿ ನೀವೀಗ ಹೊಸ ಮನುಷ್ಯ ಆಗಿದ್ದೀರಿ. ಯಾವುದೇ ಗಿಲ್ಟ್ ಇಲ್ಲ. ಬಹಳ ಸಂತೋಷವಾಗಿದ್ದೀರಿ. ಎಲ್ಲವನ್ನೂ ಕ್ಷಮಿಸಿದ್ದೀರಿ. ನಿಮ್ಮನ್ನು ನೀವು ಕ್ಷಮಿಸಿಕೊಂಡಿದ್ದೀರಿ. ಈಗ ಎಲ್ಲದಕ್ಕೂ ಧನ್ಯವಾದವನ್ನು ಹೇಳಿ ಮೆಡಿಟೇಷನ್ನಿಂದ ಹೊರಬರುವ ಸಮಯ. ನಾನು 3ರಿಂದ 1 ಎಣಿಸುವಾಗ ನಿಧಾನವಾಗಿ ಕಾನ್ಷಿಯಸ್ಸಿಗೆ ಬನ್ನಿ. 3, 2, 1. ನಿಧಾನವಾಗಿ ಕಣ್ಣನ್ನು ತೆಗೆಯಿರಿ. ನೀವಿರುವ ಜಾಗವನ್ನು ನೋಡಿಕೊಳ್ಳಿ. ಮೆಡಿಟೇಷನ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಮಸ್ತ ಲೋಕ ಸುಖಿನೋ ಭವಂತು. ಪೀಸ್.